ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಪಿರಿಚುವಲಿ, ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಗ್ರೋಯಿಂಗ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಅಂದರೆ ಒಂದು ಸಂಸಾರ ಅಂತ ತಗೊಂಡ್ರೆ ಒಂದು ಮನೆಯಲ್ಲಿ ಇಬ್ಬರು 3 ಜನ ಮಕ್ಕಳಿರ್ತಾರೆ. 3 ಜನ ಹುಟ್ಟೋಗ್ಬಿಡ್ತೀವಿ. ಸೊ ಇಬ್ಬರು ಮಕ್ಕಳಂತೂ ಕಂಪಲ್ಸರಿ ಇರ್ತಾರೆ. 1 ಇಲ್ಲ 2. ಒಂದು ಮಗು ಆದರೆ ಈಗೋ ಫೇಸ್ ಮಾಡ್ಕೊಂಡು ಹೋಗ್ಬೋದು. 2 ಮಕ್ಕಳಿರ್ತಾರೆ. ಒಬ್ರು ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ. ಪ್ರಾಯ ಇನ್ನೊಬ್ರಿಗೆ ಬೇಜಾರು ಹಾಗೆ ಆಗತ್ತೆ. ಇಬ್ರೂ ಒಂದೇ ಥರ ನೋಡಬೇಕು. ಸೊ ಇಬ್ರೂ ಒಂದೇ ಥರ ನೋಡಿದ್ರೂ ಅದರಲ್ಲೂ ಚಾಲೆಂಜಸಸ್ ಇರುತ್ತೆ. ಪೇರೆಂಟ್ಸ್ ಫೇಸ್ ಮಾಡಬೇಕಾಗಿರೋಂಥ ಬೇಜಾರು ತುಂಬ ಚಾಲೆಂಜಸ್ ಬರುತ್ತೆ. ಸೊ ಇಂಥ ಟೈಮಲ್ಲಿ ಮಕ್ಕಳನ್ನ ಹೇಗೆ ಹೋಗುತ್ತೆ ಅಂದರೆ ತುಂಬ ಡೀಪಾಗಿ ಹೋಗುತ್ತೆ ಮಕ್ಕಳ ಮನಸ್ಸಿಗೆ. ತುಂಬ ಡೀಪಾಗಿ ತಗೊಳ್ತಾರೆ. ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಬೆಳೀತಾ ತುಂಬ ದೊಡ್ಡ ಎಫೆಕ್ಟ್ ಆಗುತ್ತೆ. ಮಕ್ಕಳು ಈ ಥರ ಪ್ರಾಬ್ಲಮ್ ಬಂದಾಗ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡ್ತೀವಿ. ಅದಕ್ಕೆ ಏನು ಪರಿಹಾರ ಕಂಡು ಹಿಡಿಬೇಕು ಅಂತ ಹೇಳ್ತೀವಿ. ಅದು ಮಾಡ್ತಿದ್ದಂಗೆ ನಿಧಾನಕ್ಕೆ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನ್ಯೂಟ್ರಿಷನ್ಸ್, ಸ್ಲೀಪ್, ಫುಡ್, ಸ್ಟ್ರೆಸ್ ಹೀಗೆ ಮ್ಯಾನೇಜ್ ಮಾಡಬೇಕು ಮಕ್ಕಳು. ನೈಟ್ ವಾಕಿಂಗ್ ಇರುತ್ತೆ, ನೈಟ್ ಟಾಕಿಂಗ್, ನೈಟ್ನೆಸ್ ಎಲ್ಲನೂ ಇರುತ್ತೆ. ಅದರಿಂದ ಏನಾರು ಮಗು ಬೆಳಗ್ಗೆ ಇದ್ದಾಗ ಫ್ರೆಶ್ ಇರಲ್ವಾ, ಯಾಕೆ ಆಗ್ತಿದೆ ಅದನ್ನೆಲ್ಲನೂ ಡಾಕ್ಟರ್ಸು ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ.